ಬಂಡೆ ಮೇಲೆ ನೀರು ಹರಿದಾಗ ಬಂಡೆನೂ ನುಣುಗಾಗ್ತದೆ. ಕೆಲಸ ಮಾಡಬೇಕಾದ್ರೆ ಪೂರ್ಣ ಆಸಕ್ತಿ, ನಂತರ ಅನಾಸಕ್ತಿ. ನಾನು ಪುಣ್ಯವಂತ ಭಾಗ್ಯವಂತ ಅಂತ ತಿಳ್ಕೊಬೇಕು. ದೇಶದ ಹಿತವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿ. ಪೂಜ್ಯ ಗುರುದೇವ್, ಆಶ್ರಮದಲ್ಲಿರುವ ಮರಗಿಡಗಳು ಹಾಗೂ ಪ್ರಾಣಿ ಪಕ್ಷಿಗಳಿಗೂ ಪ್ರತಿದಿನ ಸತ್ಸಂಗದಲ್ಲಿ ಪಾಲ್ಗೊಳ್ಳುತ್ತವೆ. ಅವುಗಳ ಯಾವ ಪುಣ್ಯಫಲದಿಂದ ಇದು ಲಭ್ಯವಾಗಿದೆ? ಅವುಗಳಿಗೂ ಕರ್ಮಫಲ ಅನ್ವಯಿಸುತ್ತದೆಯೇ? ಮರ ಗಿಡ ಅವ್ರದ್ದು ಏನು ಪುಣ್ಯಫಲ ಅನ್ನೋದು ಬಿಟ್ಟು ಮೊದಲು ನಿಮ್ದು ಏನು ಪುಣ್ಯಫಲ ಆಗಿದೆ ನೋಡಿ. ನೀವು ಅನುಭವಿಸ್ತಾ ಇದ್ದೀರಲ್ಲ, ನಿಮಗೂ ಏನೋ ಪುಣ್ಯ ಮಾಡಿದ್ದೀರಾ, ಅದನ್ನು ತಿಳ್ಕೊಬೇಕು. ನಾನು ಪುಣ್ಯವಂತ ಅಂತ ತಿಳ್ಕೊಂಡ್ಮೇಲೆ ನಮಗೆ ದುಃಖ ಬರೋದಿಲ್ಲ. ಏನು, ಜೀವನದಲ್ಲಿರೋ ಎಲ್ಲ ಥರದ ದೂರು ಹೋಗ್ಬಿಡ್ತದೆ. ಮನಸ್ಸಿನಲ್ಲಿ ದೂರು ಬಂದಿರ್ತದಲ್ಲ, ದೂರ ಹೇಳೋದು, ಅವೆಲ್ಲ ಹೋಗ್ತದೆ. ಅದಕ್ಕೆ ನಾನು ಪುಣ್ಯವಂತ ಭಾಗ್ಯವಂತ ಅಂತ ತಿಳ್ಕೊಬೇಕು. ಗುರುದೇವ್, ಎಂದಾದರೂ ತಮಗೆ ದಿನದ 24 ಗಂಟೆ ಸಾಲದೆಂದು ಅನಿಸುತ್ತದೆಯೇ? ಯಾಕೆಂದರೆ ಎಂದಾದರೂ ಅಲ್ಲ, ಪ್ರತಿದಿನ ಅನ್ನಿಸ್ತದೆ. ಯಾಕೆಂದರೆ ನನಗೆ ಒಮ್ಮೊಮ್ಮೆ ನನ್ನ ಕೆಲಸ ಮುಗಿಯೋದೇ ಇಲ್ಲ. ಅದು ಸರಿ. ಅದು ಎರಡೂ ಅನುಭವಕ್ಕೆ ಬರಬೇಕು. ಮುಗಿದು ಇಲ್ಲ ಅನ್ಬೇಕು, ಆಯಿತು ಇವತ್ತು ಮಾಡಿದ್ದು, ಇವತ್ತು ಕೆಲಸ ಮುಗಿದು ಅಂತ ಅಂದ್ಕೊಳ್ಳೋದು. ಅದಕ್ಕೆ ತ್ಯಾಗ ಬುದ್ಧಿಯಿಂದ ಕೆಲಸ ಮಾಡಬೇಕು. ಕೆಲಸ ಮಾಡಬೇಕಾದ್ರೆ ಪೂರ್ಣ ಆಸಕ್ತಿ, ನಂತರ ಅನಾಸಕ್ತಿ, ಎರಡು ಒಟ್ಟಿಗೆ ಆಗ್ತದೆ. ಪೂಜ್ಯ ಗುರುದೇವ್, ಬಂಗಾರದ ಮನೆಯನ್ನು ಕಟ್ಟಿಸಿ ಹೊನ್ನಿನ ಹೊಳೆಯನ್ನು ಹರಿಸಿ ತಿಂದು ತೇಗುವಷ್ಟು ಸೌಕರ್ಯವನ್ನು ಮಾಡಿಕೊಟ್ಟರೂ ಚುನಾವಣೆಯ ದಿಸ ಆಮಿಷಗಳಿಗೆ ತಲೆಬಾಗಿ ತಮ್ಮ ಮತವನ್ನು ಮಾರಿಕೊಳ್ಳುತ್ತಾರೆ. ಇದನ್ನು ಹೇಗೆ ಸರಿಪಡಿಸುವುದು ಗುರುದೇವ್? ಜನರಲ್ಲಿ ಪ್ರಜ್ಞೆ ಮೂಡಿಸಬೇಕು. ಎಲ್ಲರೂ ಹೋಗಿ ನಿಮ್ಮ ಮತವನ್ನು ಚಲಾಯಿಸಿ ದೇಶದ ಹಿತವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿ. ನೋಡಿ, ನೀವು ಪಂಚಾಯತ್ನಲ್ಲಿ ನೀವು ನಿಮ್ಮ ಮತ ಕೊಡಬೇಕಿದ್ರೆ ಅಲ್ಲಿ ಯಾರು ಜನ ನಿಮ್ಗೆ ಯಾರು ಒಳ್ಳೆಯವರು ಏನೋ ಅದನ್ನು ನೋಡ್ಕೋಬೇಕು. ಆದರೆ ದೇಶದ ನೋಡಬೇಕಾದ್ರೆ ದೇಶಕ್ಕೆ ಯಾವ ಒಳ್ಳೆ ನಾಯಕ ಬರಬೇಕು ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಬೇಕಾಗ್ತದೆ. ಥರದ ಚುನಾವಣೆ ಇರ್ತದೆ. ಎಲ್ಲ ಚುನಾವಣೆಗೂ ಒಂದೇ ಅಂತ ಮಾಡಬೇಕಾಗಿಲ್ಲ. ಸ್ಥಾನೀಯ ಚುನಾವಣೆಗೆ ಯಾರು ಒಳ್ಳೆ ವ್ಯಕ್ತಿ, ಯಾರು ನಮ್ಮ ಕೆಲಸ ಮಾಡ್ತಾರೆ ಅನ್ನೋದನ್ನ ನೋಡ್ರಿ. ಇಡೀ ದೇಶದ ಪ್ರಶ್ನೆ ಮುಂದೆ ಇರಬೇಕಿದ್ರೆ ದೇಶವನ್ನು ಮುಂದೆ ಇಟ್ಕೊಳ್ಳಿ. ಆ ದೇಶಕ್ಕೆ ಉತ್ತಮವಾದ ನಾಯಕರು ಯಾರು ಬರ್ಬೋದು ಅನ್ನೋದನ್ನ ಇಟ್ಕೊಂಡು ಮಾಡ್ರಿ. ಪೂಜ್ಯ ಗುರುದೇವ್, ಕೆಲವರು ಪದೇ ಪದೇ ಮಾಡಿದ ತಪ್ಪನ್ನೇ ಮಾಡ್ತಾ ಇರ್ತಾರೆ. ಅವರಿಗೆ ಅದನ್ನು ಅರಿವುಪಡಿಸಿದಾಗ್ಯೂ ಸರಿಪಡಿಸಿಕೊಳ್ಳುವುದಿಲ್ಲ. ಇದರಿಂದ ಎಲ್ಲರಿಗೂ ಬಹಳ ತೊಂದರೆಯಾಗುತ್ತದೆ. ಏನು ಮಾಡೋದು? ನಾವು ಏನು ಮಾಡಲು ಸಾಧ್ಯ? ಏನು ಮಾಡೋದು? ಪ್ರಯತ್ನ ಮಾಡ್ತಾ ಇರಿ. ಒಂದಲ್ಲ ಒಂದಿನ ಅವರು ಬದಲಾಗ್ತಾರೆ. ಬಂಡೆ ಮೇಲೆ ನೀರು ಹರಿದಾಗ ಬಂಡೆನೂ ನುಣುಗಾಗ್ತದೆ. ಹಾಗೆ ನಾವು ಮತ್ತೆ 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 ಹೇಳ್ತಿದ್ದಾಗ ಒಂದಿನ ಅವರು ಸರಿಯಾಗ್ಬೋದು. ಸರಿಯಾಗಿಲ್ಲ ಅಂತ ಇಟ್ಕೊಳ್ಳಿ, ಏನು ಮಾಡೋದು? ಅವ್ರ ಸ್ವಭಾವ ಹಾಗೆ ಅಂತ ಅಂದ್ಕೊಂಡು ನೀವು ಶಾಂತವಾಗಿರಬೇಕು. ನಮ್ಮ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಕೊಡೋದು.